ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಗಾರ್ಡನಿಂಗ್ ವಿತ್ ಪ್ರೀತಿ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಮತ್ತೊಂದು ಯೂಸ್ಫುಲ್ ವಿಡಿಯೋಂದಿಗೆ ಬಂದಿದ್ದೀನಿ. ಈಗ ಆಲ್ರೆಡಿ ನೀವು ತಮ್ನೇಲ್ನ ನೋಡಿರ್ತೀರಾ. ಹೌದು, ಇವತ್ತಿನ ವಿಡಿಯೋದಲ್ಲಿ ಡೇರೆ ಹೂವನ್ನು ಯಾವ ರೀತಿ ಕೇರ್ ಮಾಡಬೇಕು, ಗಿಡ ತುಂಬ ಚೆನ್ನಾಗಿ ತುಂಬ ಹೂಗಳನ್ನ ಕೊಡಬೇಕು ಅಂದರೆ ಏನೆಲ್ಲ ಟಿಪ್ಸ್ಗಳನ್ನ ಫಾಲೋ ಮಾಡಬೇಕು, ಹಾಗೆ ವರ್ಷಪೂರ್ತಿ ಹೂಗಳು ಬರಬೇಕು ಅಂದರೆ ಏನು ಮಾಡಬೇಕು, ಹಾಗೆ ಇದರದ್ದು ಬಲ್ಬ್ ಅಂತ ನಾವು ಏನು ಕರಿತೀವಿ, ಗೆಡ್ಡೆ ಅಂತ ಏನು ಕರಿತೀವಿ, ಅದನ್ನು ಯಾವ ರೀತಿ ಸ್ಟೋರ್ ಮಾಡಬೇಕು ನೆಕ್ಸ್ಟ್ ಇಯರ್ಗೆ ಮತ್ತೆ ಹೊಸ ಗಿಡಗಳು ಬರೋ ಹಾಗೆ, ಇದೆಲ್ಲವನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ವೆಲ್ಕಮ್ ಬ್ಯಾಕ್ ಟು ಗಾರ್ಡನಿಂಗ್ ವಿತ್ ಪ್ರೀತಿ. ಹೆಣ್ಣು ಸೃಷ್ಟಿಯ ಕಣ್ಣು, ಎಲ್ಲವ ಸಹಿಸಿ ಎಲ್ಲರ ಸಲಹಿ ಕಾವ್ಯವಾದವಳು. ಮತ್ತೊಂದು ಜೀವಕ್ಕೆ ಉಸಿರು ನೀಡುವ ಶಕ್ತಿ ಇರುವುದು ಹೆಣ್ಣಿಗೆ ಮಾತ್ರ. ಸೊ ಎಲ್ಲರಿಗೂ ಬಿಲೇಟೆಡ್ ಹ್ಯಾಪಿ ವಿಮೆನ್ಸ್ ಡೇ. ಇವತ್ತು ನಾನು ವಿಶ್ ಮಾಡ್ತಾ ಇದ್ದೀನಿ, ಬಿಕಾಸ್ ಆ ದಿನ ನನಗೆ ವಿಶ್ ಮಾಡೋಕ್ಕಾಗಲಿಲ್ಲ, ನಾನು ಯಾವುದೇ ವಿಡಿಯೋನ ಅಪ್ಲೋಡ್ ಮಾಡಿರಲಿಲ್ಲ. ಸೊ ಒನ್ಸ್ ಅಗೇನ್ ಎಲ್ಲರಿಗೂ ಹ್ಯಾಪಿ ವಿಮೆನ್ಸ್ ಡೇ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಡೇರೆ ಹೂವು ನೋಡೋಕ್ಕೆ ಎಷ್ಟು ಚಂದವಾಗಿದೆಯೋ ಅಷ್ಟೇ ಯೂಸ್ಫುಲ್ ಆಗಿರೋವಂಥ ಈ ಹೂವು. ಹಾಗೆ ಇದನ್ನು ಸುಮಾರು ಕ್ಷೇತ್ರಗಳಲ್ಲಿ ಯೂಸ್ ಮಾಡಲಾಗುತ್ತೆ. ನೀವು ಯಾವುದೇ ಗಿಡವನ್ನು ನಿಮ್ಮ ಮನೆಯಲ್ಲಿ ನೆಡುವ ಮುನ್ನ ಸ್ವಲ್ಪ ಅದರ ಬಗ್ಗೆ ಇನ್ಫಾರ್ಮೇಷನ್ನ ತಿಳ್ಕೊಳ್ಳೋದು ಒಳ್ಳೆಯದು. ಸೊ ಡೇರೆ ಹೂವಿನ ಬಗ್ಗೆ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಅನ್ನೋದಾದರೆ ಇವತ್ತಿನ ವಿಡಿಯೋದಲ್ಲಿ ನಾನು ಸ್ವಲ್ಪ ಮಟ್ಟಿಗೆ ಅದರ ಬಗ್ಗೆ ಹೇಳುವಂಥ ಪ್ರಯತ್ನವನ್ನು ಮಾಡ್ತೀನಿ. ಡೇರೆ ಹೂ ಮೂಲತಃ ಮೆಕ್ಸಿಕೋ ದೇಶದ ಹೂವಾಗಿರೋದ್ರಿಂದ ಇದು ಮಳೆಗಾಲದಲ್ಲಿ ಸುಲಭವಾಗಿ ಬೆಳೆಯುವಂಥ ಹೂವು. ಈ ಹೂವು ಒಂದು ಸಲ ಅರಳಿದ್ರೆ ಗಿಡದಲ್ಲಿ 7 ರಿಂದ 8 ದಿನ ಇದು ಬಾಡೋದಿಲ್ಲ. ಸೊ ಇದನ್ನ ಬರೀ ಚಂದಕ್ಕೆ ಯೂಸ್ ಮಾಡೋದು ಅಷ್ಟೇ ಅಲ್ಲದೆ ಇದು ಸುಮಾರು ಕ್ಷೇತ್ರಗಳಲ್ಲಿ ಯೂಸ್ ಆಗುತ್ತೆ. ಯಾವ ಕ್ಷೇತ್ರಗಳಲ್ಲಿ ಯೂಸ್ ಆಗುತ್ತೆ ಅನ್ನೋದಾದರೆ ಕಾಸ್ಮೆಟಿಕ್ಸ್ ಹಾಗೆ ಡೈಸ್ ಎಕ್ಸ್ಟ್ರಾಕ್ಷನ್ ಅಂತ ನಾವು ಕರಿತೀವಿ, ಬಣ್ಣಗಳನ್ನು ಎಕ್ಸ್ಟ್ರಾಕ್ಟ್ ಮಾಡೋದರಲ್ಲಿ. ಸೊ ಅದಕ್ಕೆ ಈ ಹೂವನ್ನು ಯೂಸ್ ಮಾಡಲಾಗುತ್ತೆ. ಈ ಗಿಡ ಬೇರಿನ ಜೊತೆಗೆ ಟ್ಯೂಬರ್ ಅಂತಂದರೆ ಗಡ್ಡೆಗಳನ್ನ ಹೊಂದಿರುತ್ತೆ. ಆ ಗಡ್ಡೆಯಲ್ಲಿ ಫ್ರುಕ್ಟೋಸ್ ಅಂತ ಒಂದು ಕಂಟೆಂಟ್ ಇದೆ. ಆ ಕಂಟೆಂಟನ್ನು ಶುಗರ್ ಇರುವವರಿಗೆ ಸ್ವೀಟ್ನರ್ ಆಗಿ ಯೂಸ್ ಮಾಡಲಾಗುತ್ತೆ. ಅಂತಂದರೆ ಶುಗರನ್ನು ಅವಾಯ್ಡ್ ಮಾಡಲಿಕ್ಕೆ ಇದೊಂಥರ ಸ್ವೀಟ್ ಇರೋದ್ರಿಂದ ಸ್ವೀಟ್ನರ್ ಆಗಿ ಯೂಸ್ ಮಾಡ್ತಾರೆ. ಸೊ ಹಾಗಂತ ನೀವು ತಿನ್ನೋದಾಗಲಿ ಯೂಸ್ ಮಾಡೋದಾಗಲಿ ಮಾಡಬಾರ್ದು. ಬಿಕಾಸ್ ಇದು ಕೇವಲ ಇನ್ಫಾರ್ಮೇಷನ್ಗೋಸ್ಕರ ನಾನು ಹೇಳ್ತಾ ಇರೋವಂಥದ್ದು. ಸುಮಾರು ಪ್ರೊಸೆಸ್ ಆದಮೇಲೆ ಅದು ತಿನ್ನೋಕ್ಕೆ ಯೋಗ್ಯವಾಗಿರುತ್ತೆ. ಸೊ ಅದಕ್ಕೋಸ್ಕರ ಯಾರೂ ಈ ವಿಡಿಯೋನ ನೋಡಿ ಟ್ರೈ ಅಂತೂ ಮಾಡೋಕ್ಕೆ ಹೋಗಬೇಡಿ. ಇನ್ನು ನೆಕ್ಸ್ಟು ಈ ಟ್ಯೂಬರ್ ಅಲ್ಲಿ ಅಂತಂದರೆ ಈ ಗೆಡ್ಡೆಯಲ್ಲಿ ಸೋಡಿಯಂ, ಪೊಟ್ಯಾಷಿಯಂ, ಮೆಗ್ನೀಷಿಯಂ, ಕ್ಯಾಲ್ಶಿಯಂ, ಕಾಪರ್, ಜಿಂಕ್ ಅಂತ ಮಿನರಲ್ಸ್ ಇರೋದ್ರಿಂದ ಇದನ್ನು ಹಾರ್ಟಿನ ತೊಂದರೆ ಇರೋರು ಅಂತಂದರೆ ಕಾರ್ಡಿಯೋವೆಸ್ಕ್ಯುಲರ್ ಅಂತ ನಾವೇನು ಕರಿತೀವಿ, ಆ ತೊಂದರೆ ಇರೋರ ಔಷಧಿಗಳಲ್ಲೂ ಈ ಗೆಡ್ಡೆಯನ್ನು ಯೂಸ್ ಮಾಡ್ತಾರೆ ಅಂತ ನಾನು ಗೂಗಲಿಂದ ನೋಡಿಕೊಂಡು ತಿಳ್ಕೊಂಡಿರೋ ಅಂಥದ್ದು. ಅದು ಅಷ್ಟೇ ಅಲ್ಲದೇ ಈ ಗೆಡ್ಡೆಯನ್ನು ಚರ್ಮದ ತೊಂದರೆಗಳು ಅಂತಂದರೆ ಚರ್ಮಕ್ಕೆ ಸಂಬಂಧಪಟ್ಟಂಥ ಅಲರ್ಜಿಯನ್ನು ಗುಣಪಡಿಸೋಕ್ಕೂ ಇದನ್ನು ಯೂಸ್ ಮಾಡ್ತಾರೆ ಅಂತ ಹೇಳಲಾಗಿದೆ. ಸೊ ನೋಡಿದ್ರಲ್ಲ, ಎಷ್ಟೊಂದು ಉಪಯೋಗಗಳನ್ನ ಹೊಂದಿರುವಂಥ ಡೇರೆ ಹೂವಿನ ಗಿಡವನ್ನು ನಿಮ್ಮ ಮನೆಯಲ್ಲಿ ನೀವು ಆರಾಮಾಗಿ ಬೆಳೆಸ್ಬೋದು. ಈಗ ನಾನು ಕೆಲವೊಂದು ಟಿಪ್ಸ್ಗಳನ್ನ ಹೇಳ್ತೀನಿ. ಆ ಟಿಪ್ಸ್ಗಳನ್ನ ಫಾಲೋ ಮಾಡಿ ತುಂಬ ಚೆನ್ನಾಗಿ ಹೂಗಳು ಬರುವಂಥದ್ದು. ಡೇರೆ ಹೂವಿನ ಗಿಡವನ್ನು ನೀವು ನರ್ಸರಿಯಿಂದ ತಂದಾದಮೇಲೆ 2-3 ದಿನ ರೀಪಾಟ್ ಮಾಡೋ ಹಾಗಿಲ್ಲ. ಬಿಕಾಸ್ ಆ ವೆದರ್ಗೆ ಸೆಟ್ ಆಗಿರುವಂಥ ಗಿಡ ಸಡನ್ನಾಗಿ ನೀವೇನಾದರೂ ರೀಪಾಟ್ ಮಾಡಿದರೆ ಗಿಡ ಶಾಕ್ಗೆ ಒಳಗಾಗಿ ಗಿಡ ಸತ್ತೋಗುವಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ರೀಪಾಟ್ ಮಾಡಬೇಡಿ. ಇನ್ನು ಸೆಕೆಂಡ್ ಪಾಯಿಂಟ್, ಬಿಸಿಲು ಯಾವ ರೀತಿ ಬೇಕು ಅಂತ. ಈ ಸಮ್ಮರಲ್ಲಿ ಈ ಗಿಡನ ಬೆಳೆಸೋದ್ರಿಂದ ತುಂಬ ಬೆನಿಫಿಟ್ ಇದೆ. ಬಿಕಾಸ್ ಈ ಗಿಡಕ್ಕೆ 8 ರಿಂದ 10 ಗಂಟೆ ಬಿಸಿಲು ಬೇಕೇ ಬೇಕು. ನೀವು ಸ್ವಲ್ಪ ವಿಂಟರಲ್ಲಿ ಆಗಲಿ ಮಳೆಗಾಲದಲ್ಲಾಗಿ ಇಷ್ಟು ಬಿಸಿಲು ಕೊಡೋದು ಕಷ್ಟ. ಸೊ ಅದಕ್ಕೋಸ್ಕರ ಈ ಟೈಮಲ್ಲಿ ಈ ಗಿಡವನ್ನು ಬೆಳೆಸೋದ್ರಿಂದ ತುಂಬ ಈಸಿಯಾಗಿ ಹೂಗಳು ಬರುವಂಥದ್ದು. 8 ರಿಂದ 10 ಗಂಟೆ ಡೈರೆಕ್ಟ್ ಸನ್ಲೈಟು ಈ ಗಿಡಕ್ಕೆ ಬೇಕೇ ಬೇಕು. ಹಾಗೆ ಮಣ್ಣು ಯಾವ ರೀತಿ ಇರಬೇಕು ಅಂತಂದರೆ ವೆಲ್ ಡ್ರೈನ್ಡ್ ಸಾಯಿಲ್ ಇದಕ್ಕೆ ಬೇಕಾಗುತ್ತೆ. ನೀವು 40% ಆಗುವಷ್ಟು ಸಾಯಿಲನ್ನು ಯೂಸ್ ಮಾಡಿದರೆ 30% ಆಗುವಷ್ಟು ಕಾಂಪೋಸ್ಟನ್ನು ಯೂಸ್ ಮಾಡ್ಬೋದು. ಇನ್ನು 30% ಸ್ಯಾಂಡನ್ನು ಯೂಸ್ ಮಾಡ್ಬೋದು. ನೀರು ನಿಂತ್ಕೊಳ್ಬಾರ್ದು. ನಾವು ನೀರು ಹಾಕಿದ ಮೇಲೆ ಗಿಡದ ಮಣ್ಣಿನಲ್ಲಿ ನೀರು ನಿಂತ್ಕೊಂಡ್ರೆ ಇದರಲ್ಲಿರುವಂಥ ಟ್ಯೂಬರ್ ಏನಿದೆ ಹಾಗೆಯೇ ಗೆಡ್ಡೆ ಏನಿದೆ ಇದು ಕೊಳೆಯೋಕ್ಕೆ ಸ್ಟಾರ್ಟ್ ಆಗಿ ಗಿಡ ಸತ್ತೋಗುವಂಥ ಚಾನ್ಸಸ್ ಇರುತ್ತೆ. ಜಾಸ್ತಿ ಓವರ್ ವಾಟರಿಂಗ್ ಆಗಬಾರ್ದು, ಹಾಗೆಯೇ ಅಂಡರ್ ವಾಟರಿಂಗ್ ಕೂಡ ಆಗಬಾರ್ದು.
ಯಾವ ರೀತಿ ನೀರನ್ನು ಕೊಡಬೇಕು ಅನ್ನೋದು ನೆಕ್ಸ್ಟ್ ಪಾಯಿಂಟ್ ನಾನು ಹೇಳ್ತೀನಿ. ನೀರು ಯಾವ ರೀತಿ ಕೊಡಬೇಕು ಅಂತಂದರೆ ಎಲ್ಲ ಗಿಡಗಳಿಗೂ ಸ್ವಲ್ಪ ಒಣಗಿದ ಮೇಲೆ ಅಂತಂದರೆ ಮಣ್ಣು ಒಣಗಿದ ಮೇಲೆ ನಾವು ನೀರನ್ನು ಕೊಡುವಂಥದ್ದು. ಬಟ್ ಈ ಗಿಡದ ಮಣ್ಣು ಯಾವ ರೀತಿ ಇರಬೇಕು ಅಂತಂದರೆ ನೀವು ಯಾವಾಗಲೂ ಟಚ್ ಮಾಡಿ ನೋಡಿದಾಗ ಸ್ವಲ್ಪ ಮಾಯಿಶ್ಚರ್ ಕಂಟೆಂಟ್ ಇರಲೇಬೇಕಾಗುತ್ತೆ, ಇಲ್ಲ ಅಂತಂದರೆ ಗಿಡ ಒಣಗುವಂಥ ಚಾನ್ಸಸ್ ಇದೆ. ಹಾಗೆಯೇ ಇನ್ನು ನೆಕ್ಸ್ಟ್ ಬಂದು ಇದನ್ನು ಯಾವ್ಯಾವ ರೀತಿ ನಾವು ಬೆಳಿಬೋದು ಅನ್ನೋದನ್ನು ನೋಡೋದಾದರೆ ಸೀಡ್ಸ್ ಇಂದನೂ ಬೆಳಿಬೋದು, ಕಟ್ಟಿಂಗಿಂದ ಬೆಳಿಬೋದು, ಹಾಗೆ ನಾನು ಟ್ಯೂಬ್ಸ್ ಅಂತ ಏನು ಹೇಳಿದೆ ಗಡ್ಡೆಯಿಂದ ಕೂಡ ನಾವು ಬೆಳಿಬೋದು. ಈಗ ಈ ಹೂಗಳು ಬಿಟ್ಟಿರೋದು ಒಣಗೋಗುತ್ತೆ. ಇದಾದ ಮೇಲೆ ಸ್ವಲ್ಪ ದಿನ ಆದ ಮೇಲೆ ಗಿಡದ ಕಟ್ಟಿಂಗನ್ನು ನೀವು ತಗೊಂಡು ಒಂದು 8ರಿಂದ 10 ಇಂಚು ಕಟ್ಟಿಂಗನ್ನು ನೀವು ತಗೊಂಡು ಅದನ್ನು ಕೂಡ ನೀವು ಬೆಳಿಬೋದು. ಅದರಲ್ಲೂ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಹಾಗೆ ನಿಮಗೆ ನರ್ಸರಿಗಳಲ್ಲಿ ಸೀಡ್ಸ್ ಕೂಡ ಅವೈಲೇಬಲ್ ಇದೆ, ಆನ್ಲೈನಲ್ಲೂ ಕೂಡ ಇದೆ. ಅದರಿಂದ ಕೂಡ ನೀವು ಡೇರೆ ಹೂವನ್ನು ಬೆಳಿಬೋದು. ಅಥವಾ ನಿಮ್ಮ ಗಿಡ ಒಣಗೋಗಿದೆ ಅನ್ನೋದಾದರೆ ಇದರ ಟ್ಯೂಬ್ಸನ್ನು ನೀವು ನೆಕ್ಸ್ಟ್ ಇಯರ್ಗೆ ಅಂತಂದರೆ ಸೀಸನ್ ಬಂದಾಗ ಅಲ್ಲಿವರೆಗೂ ಕಾಪಾಡ್ಕೊಳ್ಬೇಕು ಅನ್ನೋದಾದರೆ ಗೆಡ್ಡೆಗಳನ್ನ ಚೆನ್ನಾಗಿ ನೀರಲ್ಲಿ ತೊಳೆದು ಒಣಗಿಸಿ ತುಂಬ ಬೆಳಕಿರೋ ಜಾಗದಲ್ಲಿ ಬೇಡ, ಸ್ವಲ್ಪ ಕತ್ಲಿರೋ ಅಂಥ ಜಾಗದಲ್ಲಿ ಇದನ್ನು ಸ್ಟೋರ್ ಮಾಡ್ಬೋದು. ಇನ್ನು ಇದಕ್ಕೆ ಯಾವ ರೀತಿಯಾದಂಥ ಫರ್ಟಿಲೈಸರ್ ಕೊಡಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೈಟ್ರೋಜನ್ ಕಡಿಮೆ ಇರುವಂಥ ಫರ್ಟಿಲೈಸರ್ನ ಯೂಸ್ ಮಾಡಬೇಕಾಗುತ್ತೆ. ಬಿಕಾಸ್ ನೈಟ್ರೋಜನ್ ಜಾಸ್ತಿ ಇದ್ದರೆ ಬರೀ ಎಲೆಗಳೇ ಬರುತ್ತೆ, ಹೂಗಳು ಬರೋದು ತುಂಬ ಕಡಿಮೆ. ನೀವು ಯೂಸ್ ಮಾಡಬೇಕಾಗಿರೋ ಅಂಥದ್ದು ಪೊಟ್ಯಾಷಿಯಂ ಮತ್ತು ಫಾಸ್ಫರಸ್ ಹೆಚ್ಚಿಗೆ ಇರುವಂಥದ್ದು ನೀವು ಫರ್ಟಿಲೈಸರ್ನ ಯೂಸ್ ಮಾಡ್ಬೋದು. ಅದಕ್ಕೆ ನೀವು ಯೂಸ್ ಮಾಡಬೇಕಾಗಿರುವಂಥದ್ದು ಎರೆಹುಳು ಗೊಬ್ಬರನ ನೀವು ಯೂಸ್ ಮಾಡ್ಬೋದು. ಅಂತಂದರೆ ವರ್ಮಿ ಕಂಪೋಸ್ಟ್ನ ಯೂಸ್ ಮಾಡ್ಬೋದು, ಕೌಡಂಗ್ ಕಂಪೋಸ್ಟ್ನ ನೀವು ಈ ಗಿಡಕ್ಕೆ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿ ಹೂಗಳು ಮೊಗ್ಗುಗಳು ಬರಬೇಕು ಅನ್ನೋದಾದರೆ ನೀವು ಬನಾನಾ ಪೀಲ್ ಲಿಕ್ವಿಡ್ ಫರ್ಟಿಲೈಸರನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಏನಿಲ್ಲ, ಬನಾನವನ್ನು ನೀವು ತಿಂದು ಡಸ್ಟ್ಬಿನ್ಗೆ ಹಾಕುವಂಥ ಸಿಪ್ಪೆಯನ್ನು ಸ್ಟೋರ್ ಮಾಡಿ ಇಟ್ಕೊಂಡು ಅದನ್ನು 1 ಲೀಟರ್ ನೀರಲ್ಲಿ ಒಂದು 15ರಿಂದ 20 ಬನಾನಾ ಸಿಪ್ಪೆಯನ್ನು ಹಾಕಿ ಚೆನ್ನಾಗಿ 2ರಿಂದ 3 ದಿನ ಬಿಟ್ಬಿಡಿ. ಅದು ಫರ್ಮೆಂಟ್ ಆದಮೇಲೆ ಅದಕ್ಕೆ 1:2 ಅಂತಂದರೆ ಎಷ್ಟು ನಿಮಗೆ ಫರ್ಟಿಲೈಸರ್ ಬಂದಿರುತ್ತೋ ಅದಕ್ಕೆ ಡಬಲ್ ನಾರ್ಮಲ್ ನೀರನ್ನು ಮಿಕ್ಸ್ ಮಾಡಿಬಿಟ್ಟು ಡೇರೆ ಹೂವಿನ ಗಿಡಕ್ಕೆ ಕೊಡ್ಬೋದು. DAP ಯೂಸ್ ಮಾಡೋರು DAPನೂ ಕೂಡ ಕೊಡ್ಬೋದು, ಬಟ್ ನಾನು ಪ್ರಿಫರ್ ಮಾಡಲ್ಲ. ಹೆಚ್ಚಾಗಿ ಆರ್ಗ್ಯಾನಿಕ್ ಫರ್ಟಿಲೈಸರನ್ನು ಕೊಡಿ ಅಂತ ನಾನು ಎಲ್ಲ ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ. ನಿಮಗೆ ಆರ್ಗ್ಯಾನಿಕ್ ಫರ್ಟಿಲೈಸರಲ್ಲಿ ತುಂಬ ಲೇಟಾಗಿ ರಿಸಲ್ಟ್ ಬರುತ್ತೆ. ನಮಗೆ ಇನ್ಸ್ಟೆಂಟಾಗಿ ರಿಸಲ್ಟ್ ಬೇಕು ಅನ್ನೋರು DAPನ ಯೂಸ್ ಮಾಡ್ಬೋದು. ಬಟ್ ಸ್ವಲ್ಪ ದಿನದವರೆಗೂ ಹೂ ಬರುತ್ತೆ, ಅದಾದಮೇಲೆ ಗಿಡ ಸತ್ತೋಗುವಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಆರ್ಗ್ಯಾನಿಕ್ ಫರ್ಟಿಲೈಸರ್ನ ಯೂಸ್ ಮಾಡಿ. ಸೊ ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ಇದಾಗಿರುತ್ತೆ. ಡೇರೆ ಹೂವಿನ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿನ ಹೇಳಿದ್ದೀನಿ ಅಂದ್ಕೊಂಡಿದ್ದೀನಿ. ಇನ್ನೇನಾದರೂ ಬಿಟ್ಟಿದ್ರೆ ನೀವು ಕಾಮೆಂಟ್ ಮಾಡಿ, ಅದಕ್ಕೆ ನಾನು ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಆಲ್ ಆಫ್ ಯು ಟೇಕ್ ಕೇರ್ ಅಂತ ಹೇಳ್ತಾ ಥ್ಯಾಂಕ್ ಯು ಆ್ಯಂಡ್ ಬಾಯ್.